ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ SSP ಸ್ಕಾಲರ್ಶಿಪ್ ಮತ್ತು 2024-25ನೇ ಸಾಲಿನ ಸ್ಕಾಲರ್ಶಿಪ್ಗಳನ್ನು ಕರೆಯಲಾಗಿದೆ. ಸೊ ಅದರ ಬಗ್ಗೆ ಈ ಒಂದು ಪೇಪರ್ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಜಾಯಿನ್ ಆಗಿ ಈ ಒಂದು PDF ಬೇಕಂದ್ರೂ ಕೂಡ ನಿಮಗೆ ಶೇರ್ ಮಾಡ್ತೇನೆ. ಇಲ್ಲಿ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಇವರೆಲ್ಲರುಗಳು ಮೈನಾರಿಟಿ ಒಂದು ಇಲಾಖೆಯಲ್ಲಿ ಬರುವಂತಹ ಅಭ್ಯರ್ಥಿಗಳು. ಸೊ ಈ ಒಂದು ಅಲ್ಪಸಂಖ್ಯಾತರ ಮೈನಾರಿಟಿ ಅಭ್ಯರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಮೂಲಕ ಏನೊಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇಲ್ಲಿ ಅರ್ಜಿ ಆಹ್ವಾನಿಸಿರೋ ಬಗ್ಗೆ ಮಾಹಿತಿ ಏನಿದೆ ಅಂತಂದರೆ, 2024-25ನೇ ಸಾಲಿನ ಸಂಬಂಧಿಸಿದಂತೆ PUC, ಡಿಪ್ಲೊಮಾ, ITA ಪದವಿ, ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆಯಡಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ ಶುಲ್ಕವನ್ನು ಮರುಪಾವತಿ ಮಾಡುವಂಥ ಒಂದು ಯೋಜನೆ ಇದೆ. ಅದರ ಮುಖಾಂತರ ಆನ್ಲೈನನ್ನು ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿಯನ್ನು ಹಾಕಲಿಕ್ಕೆ ಈ 2 ವೆಬ್ಸೈಟ್ಗಳು ಇದ್ದಾವೆ. ಒಂದು SSP ವೆಬ್ಸೈಟ್ ಇದೆ, ಇನ್ನೊಂದು ಡೋಮ್ ಕರ್ನಾಟಕ ವೆಬ್ಸೈಟ್ ಇದೆ. ಇಲ್ಲಿ ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಈ ಒಂದು ಡೋಮ್ ವೆಬ್ಸೈಟ್ ಒಳಗಡೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಆಮೇಲೆ ಇದು SSP ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದರ ಒಂದು ಅರ್ಜಿ ಕೊನೆಯ ದಿನಾಂಕ ಮತ್ತು ಸ್ಟಾರ್ಟಿಂಗ್ ಆಗುವಂಥ ದಿನಾಂಕ ಯಾವಾಗಿದೆ ಅಂದರೆ, ಈ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. SSP ಒಳಗಡೆ ಕೊನೆಯ ದಿನಾಂಕ 31/10/2024 ಕೊನೆಯ ದಿನಾಂಕ ಇರುತ್ತೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ 31ಕ್ಕೆ ಕೊನೆಯ ದಿನಾಂಕ ಮುಗಿಯುತ್ತೆ. ಅರ್ಹತೆ ಏನಿದೆ, ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು? ಒಂದು, ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್ಸ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಜನಾಂಗಿ ಸೇರಿದವರಾಗಿರಬೇಕು ಮತ್ತು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಜೊತೆಗೆ ಮೆಟ್ರಿಕ್ ನಂತರ ಕೋರ್ಸುಗಳ ಶುಲ್ಕ ಮರುಪಾವತಿ ಯೋಜನೆಗಾಗಿ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಗಳನ್ನು ಮೀರಿರಬಾರದು ಮತ್ತು ಮೆರಿಟ್ ಕಮ್ ಮೀನ್ಸ್ ಶುಲ್ಕ ಪಾವತಿ ಯೋಜನೆಗಾಗಿ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರದು. ವಿಶೇಷ ಸೂಚನೆ: ಶುಲ್ಕ ಪಾವತಿಸಲು ಯೋಜನೆಯ ಪ್ರಯೋಜನ ಪಡೆಯಲು ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಆ್ಯಕ್ಟಿವ್ ಮಾಡಿಕೊಂಡಿರಬೇಕು. ಈ ಹಿಂದೆ ಸದರಿ ಯೋಜನೆಯಡಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಆಮೇಲೆ ಸದರಿ ಶುಲ್ಕ ಪಾವತಿ ಯೋಜನೆಯ ಪ್ರಕ್ರಿಯೆಯು ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಿರುವ ಸರ್ಕಾರದ ಆದೇಶಗಳು ಹಾಗೂ ಮಾರ್ಗಸೂಚಿಗಳಿಗೆ ಒಳಪಟ್ಟಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ಬೋದು ಅಂದರೆ, ಇಲ್ಲಿ ಹತ್ತಿರದ ಜಿಲ್ಲಾ ಮತ್ತು ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ. ಅಂದರೆ ನಿಮಗೇನಾದರೂ ಇನ್ನೂ ಹೆಚ್ಚಿಗೆ ಡೌಟ್ಗಳು ಇದ್ದಲ್ಲಿ ನೀವು ನಿಮ್ಮ ಯಾವ ಜಿಲ್ಲೆಯಲ್ಲಿ ನೀವು ಓದುತ್ತಿರ್ತೀರಿ ಆ ಜಿಲ್ಲೆಯಲ್ಲಿರುವಂಥ ತಾಲೂಕು ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ನೆನಪಿಟ್ಟುಕೊಳ್ಳಿ, ಕೊನೆಯ ದಿನಾಂಕ ಇದು 31/10/2024 ಇರುತ್ತೆ.